ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಅಪರೂಪದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಅಪರೂಪವಾಗಿ ಈ ರೆಸಿಪಿಯನ್ನು ಮಾಡ್ತಾರೆ. ಅಂದರೆ ಇದೊಂದು ದೋಸೆ ರೆಸಿಪಿ. ಮೊಳಕೆ ಬಂದ ತೆಂಗಿನಕಾಯಿಯ ಬೊಂಡಿನಿಂದ ಈ ದೋಸೆಯನ್ನು ಮಾಡೋದು ತುಂಬ ಚೆನ್ನಾಗಿ ಬರ್ತದೆ. ಒಂದು ದಿವಸ ನಾನು ಬೆಳ್ತಿಗೆ ಅಕ್ಕಿ ಹಾಕಿ ಮಾತ್ರ, ಅಂದರೆ ಬೆಳ್ತಿಗೆ ಅಕ್ಕಿ ಮತ್ತು ಬೊಂಡು ಹಾಕಿ ಮಾತ್ರ ಒಂದು ದೋಸೆಯನ್ನು ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಹಾಗೆಯೇ ನಾನು ನೆಕ್ಸ್ಟ್ ಡೇ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಮಾಡೋಣ ಅಂತೇಳಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಕೂಡ ನಾನು ದೋಸೆಯನ್ನು ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಉದ್ದಿನ ಬೇಳೆ ಹಾಕಿದ್ದು ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಹಾಗೆ ಇವತ್ತು ನಾನು ಉದ್ದಿನಬೇಳೆ ಹಾಕಿ ದೋಸೆಯನ್ನು ಮಾಡಿದ್ದೇನೆ. ಇದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಳ್ಳಿಯಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಸಿಗ್ತದೆ. ಹೆಚ್ಚಾಗಿ ತೆಂಗಿನ ಮರಗಳಿರುವ ಕಡೆ ತೆಂಗಿನಕಾಯಿ ಜಾಸ್ತಿ ಇರ್ತದೆ. ಅಲ್ಲಿ ಜಾಸ್ತಿ ತೆಂಗಿನಕಾಯಿ ಕೂಡ ಮೊಳಕೆ ಬಂದಿರ್ತದೆ. ಆದರೆ ಸಿಟಿಯಲ್ಲಿ ಇರೋರಿಗೆ ಸ್ವಲ್ಪ ಕಡಿಮೆನೇ ಸಿಗೋದು. ಆದರೆ ಇವಾಗಂತೂ ಸಿಟಿಯಲ್ಲಿ ಕೂಡ ದೊಡ್ಡ ದೊಡ್ಡ ಸಿಟಿಯಲ್ಲಿ ಕೂಡ ಈ ಬೊಂಡು ಸಿಗ್ತದೆ. ಅಂದರೆ ಮನೆಯಲ್ಲಿ ತೆಂಗಿನಕಾಯಿ ಸುಳಿದಾಗ ಮೊಳಕೆ ಬಂದ ತೆಂಗಿನಕಾಯಿಗಳು ತುಂಬಾ ಇದ್ದವು. ಅದರಿಂದ ನಾನು ಸ್ವಲ್ಪ ತೆಗೆದಿಟ್ಟು 2 ದಿವಸ ನಾನು ದೋಸೆಯನ್ನು ಮಾಡಿದೆ. ಯಾರು ಇನ್ನೂ ನನ್ನ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನನ್ನು ಇನ್ಸ್ಟಾದಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾ ID ವಿತಾ ಫ್ಯಾಮಿಲಿ ವ್ಲಾಗ್ ಅಂತಲಿದೆ. ನನ್ನ ಚಾನಲ್ ನೇಮೇ ಇನ್ಸ್ಟಾದಲ್ಲಿ ಕೂಡ ಇದೆ. ಅಲ್ಲಿ ನೀವು ಸರ್ಚ್ ಮಾಡಿ ನನ್ನನ್ನು ಫಾಲೋ ಮಾಡ್ಬೋದು. ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊಳಕೆ ಬಂದ ತೆಂಗಿನಕಾಯಿಯ ಬೊಂಡಿನ ದೋಸೆಯನ್ನು ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಜೊತೆಗೆ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ತೊಗೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ತೊಳೆದು 6 ಗಂಟೆ ನಾನಿದನ್ನು ನೆನೆ ಹಾಕ್ತೇನೆ. ಅದಕ್ಕಿಂತ ಜಾಸ್ತಿ ಕೂಡ ನೆನೆದ್ರೂ ಏನಾಗುವುದಿಲ್ಲ. ನಾನಿಲ್ಲಿ 6 ಗಂಟೆಗಳ ಕಾಲ ಇದನ್ನು ನೆನೆ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ಇವಾಗ ಇದು ಚೆನ್ನಾಗಿ ನೆಂದಿದೆ. ಈಗ ನಾನಿದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು 2 ಕಪ್ ಅಕ್ಕಿಗೆ 2 ಮೊಳಕೆ ಬಂದ ತೆಂಗಿನಕಾಯಿಯ ಬೊಂಡನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಸಣ್ಣ ಸಣ್ಣದಾಗಿ ತುಂಡು ಮಾಡಿಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ದೊಡ್ಡದಾಗಿ ಕಟ್ ಮಾಡಿದರೆ ಗ್ರೈಂಡ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ಹಾಗೆ ನಾನು ಸಣ್ಣ ಪೀಸಾಗಿ ಮಾಡಿ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಮೊದಲಿಗೆ ನಾನು ಅಡಿಭಾಗದಲ್ಲಿ ಬೊಂಡನ್ನು ಹಾಕ್ತೇನೆ, ಆಮೇಲೆ ಅಕ್ಕಿಯನ್ನು ಹಾಕ್ತೇನೆ. ಇಲ್ಲಿ ನಾನು 2 ಕಪ್ ಅಕ್ಕಿಯನ್ನು 2 ಸಲ ನಾನು 2 ಬ್ಯಾಚ್ ಮಾಡಿ ಕಡಿತೇನೆ. ಒಮ್ಮೆಲೆ ಕಡಿಲಿಕ್ಕೆ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ 2 ಸಲ ನಾನು ಇದನ್ನು ಕಡಿತೇನೆ. ಈಗ ನಾನು 1 ಕಪ್ ಆಗುವಷ್ಟು ಅಕ್ಕಿಯನ್ನು ಇದರ ಜೊತೆಗೆ ಹಾಕ್ತೇನೆ. ಅದೇ ರೀತಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನಾನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಈಗ ಮೊದಲನೇದಾಗಿ ಕಡಿತಿರುವಾಗ ನಾನು ಇದಕ್ಕೆ ಉಪ್ಪು ಹಾಗೂ ಈಸ್ಟನ್ನೇನು ಆ್ಯಡ್ ಮಾಡಿಕೊಳ್ಳೋದಿಲ್ಲ. ನೋಡಿ, ಇಲ್ಲಿ ಈಗ ಇದು ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಳ್ತೇನೆ. ಈಗ ನಾನು ಉಳಿದ ಅಕ್ಕಿ ಹಾಗೂ ಬೊಂಡನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಆದರೆ ಇದು ಚೆನ್ನಾಗಿ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಈಸ್ಟ್ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಇದು ಇಷ್ಟು ಗ್ರೈಂಡ್ ಆಯಿತು. ಈಗ ನಾನು ಈ ಮಿಕ್ಸಿ ಜಾರಿಗೆ 1/4 ಟೀ ಸ್ಪೂನ್ ಆಗುವಷ್ಟು ಈಸ್ಟನ್ನು ಹಾಕ್ತೇನೆ. ಸ್ವಲ್ಪ ಕಡಿಮೆನೂ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ನಾನು ಇದು ಸುಲಭ ವಿಧಾನದಲ್ಲಿ ಮಾಡೋದು. ಹೀಗೆ ಮಾಡೋದು ಬೇಡ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಈಸ್ಟನ್ನು ಸ್ವಲ್ಪ ಹೊತ್ತು ನೆನೆ ಇಟ್ಟು ಆಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ಹಿಟ್ಟನ್ನು ಕಲಸಿ ಇಡ್ಬೋದು. ಈಗ ಎಲ್ಲ ಹಿಟ್ಟನ್ನು ಒಂದೇ ಪಾತ್ರೆಗೆ ಹಾಕ್ತೇನೆ. ಒಂದೇ ಪಾತ್ರೆಗೆ ಹಾಕಿ ಆದಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 5 ನಿಮಿಷವಾದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ನಾವು ಮೊದಲನೇ ಸಲ ಕಡೆದಾಗ ಅದಕ್ಕೆ ಏನೂ ಹಾಕಿರಲಿಲ್ಲ. 2ನೇ ಸಲ ಕಡೆದಾಗ ಈಸ್ಟ್ ಮತ್ತು ಉಪ್ಪನ್ನು ಹಾಕಿದೆವು. ಆದ ಕಾರಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಿಟ್ಟನ್ನು ನಾವು ನಾರ್ಮಲ್ ಉದ್ದಿನ ದೋಸೆ ಮಾಡುವಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ತೇವೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟರೆ ಸಾಕಾಗ್ತದೆ. ಜಾಸ್ತಿ ತೆಳು ಮಾಡಿದ್ರೂ ಒಳ್ಳೆಯದಾಗೋದಿಲ್ಲ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡಿದ್ದೇನೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಓವರ್ನೈಟ್ ಇದನ್ನು ನಾವು ಉಬ್ಬಲಿಕ್ಕೆ ಇಡಬೇಕು. ಕೆಲವೊಮ್ಮೆ ಈಸ್ಟ್ ಹಾಕಿದರೆ ಹಿಟ್ಟು ಬೇಗನೆ ಉಬ್ಬಿ ಬರ್ತದೆ. ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಓವರ್ನೈಟ್ ಇದನ್ನು ನಾನು ಇಡ್ತೇನೆ. ಇದು ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಆಗಿದೆ. ನನ್ನ ಉದಾಸೀನಕ್ಕೆ ಹೀಗೆ ಆಯಿತು ಕಾಣಬೇಕು. ನಾನು 5 ಗಂಟೆಗೆ ಅಲಾರಾಮ್ ಇಟ್ಟು
ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ರಾಮ ಆಗ್ತಾನೇ ಇತ್ತು, ನನಗೆ ಎಚ್ಚರನೇ ಆಗ್ತಿರಲಿಲ್ಲ. ಹಾಗೆ 6 ಗಂಟೆಗೆ ಎದ್ದು ನೋಡುವಾಗ ಹಿಟ್ಟು ಪಾತ್ರೆಯಲ್ಲಿ ಮೇಲೆ ಬಂದು ಮತ್ತೆ ಕೂತ್ಕೊಂಡಿದೆ. ಆದರೂ ನೋಡಿ ಹಿಟ್ಟು ಈ ಥರ ಇದೆ. ದೋಸೆ ಮಾಡ್ತಾ ಇದ್ದೇನೆ ಇವಾಗ. ಹಿಟ್ಟು ಉಬ್ಬಿ ಬರ್ತಾ ಇರುವಾಗಲೇ ನಾನು ದೋಸೆ ಮಾಡ್ತಿದ್ರೆ ಖಂಡಿತವಾಗಿಯೂ ಇನ್ನೂ ಕೂಡ ತುಂಬಾ ಚೆನ್ನಾಗಿ ದೋಸೆ ಬರ್ತಿತ್ತೇನೋ. ಆದರೂ ಪರವಾಗಿಲ್ಲ, ತುಂಬ ಕಣ್ಣಾಗಿ ತುಂಬ ಸಾಫ್ಟಾಗಿ ಬಂದಿದೆ. ಅದೇ ಹೇಳೋದು, ಉದಾಸೀನ ಮಾಡಿದರೆ ಎಲ್ಲನೂ ಹಾಳಾಗ್ತದೆ ಅಂತೇಳಿ. ನೋಡಿ, ಆದರೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡಿ, ಕಣ್ಣು ಬಿದ್ದಿದೆ. ಅದೇ ರೀತಿ ಚೆನ್ನಾಗಿ ಏಳ್ತಿತ್ತು ಕೂಡ. ಸ್ವರ್ಣಗಡ್ಡೆ ನಗ್ದು 2 ಸ್ವರ್ಣಗಡ್ಡೆ ಉಳಿದಿತ್ತು. ಯಾಕೆಂದರೆ ಗಿಡ ಹಸಿರಾಗಿತ್ತು, ಹಾಗೆ ಅದನ್ನು ಅಗೆದಿರಲಿಲ್ಲ. ಇವಾಗ ಗಿಡ ಎಲ್ಲ ಚೆನ್ನಾಗಿ ಒಣಗಿದೆ. ಇವಾಗ ಅದನ್ನು ಅಗೆದು ಸ್ವರ್ಣಗಡ್ಡೆಯನ್ನು ತೆಗಿಬೇಕು ನನಗೆ. ನೋಡಿ, ಮೊನ್ನೆ ಇದು ಗಿಡ ಹಸಿರಾಗಿತ್ತು ನಾನು ನಿಮಗೆ ತೋರಿಸಿದಾಗ. ಇವಾಗ ನೋಡಿ ಒಣಗಿದೆ ಚೆನ್ನಾಗಿ. ಈ ಥರ ಒಣಗಿದಾಗ ತೆಗಿಲಿಕ್ಕೆ ಈಸಿ ಆಗ್ತದೆ. ಮತ್ತು ಈ ಗಿಡ ಹೋದ್ಮೇಲೆ ನಮಗೆ ಮತ್ತೆ ಸ್ವರ್ಣಗಡ್ಡೆ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಇವಾಗ ನೋಡಿ ಗಿಡ ಒಣಗಿತ್ತು ಅಂತೇಳಿ ನಾನೀಗ ತೆಗಿತಾ ಇದ್ದೆ. ನೋಡಿ, ಇಷ್ಟು ದೊಡ್ಡದು ಸಿಕ್ಕಿತ್ತು. ಇನ್ನೊಂದು ಸಿಕ್ಕಿತ್ತು ನೋಡಿ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಕಾಳು ಮೆಣಸಿದ್ದು ಬಳ್ಳಿಗೆ ರೋಗ ಬಿದ್ದಿದೆ ನೋಡಿ. ರೋಗ ಬಂದಿದೆ. ಇವಾಗ ಎಲ್ಲ ಸಾಯ್ತಾ ಬಂತು. ಅದೇ ರೀತಿ ಕಾಳುಮೆಣಸು ಕೂಡ ನೋಡಿ ಸರಿಯಾಗಿ ಬೆಳೀಲಿಲ್ಲ. ಆದರೆ ಇವಾಗ ನಾವು ಅದನ್ನು ಕೊಯ್ಯಲೇಬೇಕು. ಯಾಕೆ ಇವಾಗ ಬಳ್ಳಿ ನೋಡಿ ಎಲ್ಲ ಸಾಯ್ತಾ ಬಂತು. ಇನ್ನು ನಾಳೆ ಇದನ್ನೆಲ್ಲ ಕೊಯ್ಯಬೇಕು. ಇದನ್ನು ನಿಮಗೆ ತೋರಿಸೋಣ ಅಂಥೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಎಲೆ ಕೂಡ ಹಳದಿ ಆಗ್ತಾ ಬಂದಿದೆ. ಕಾಳುಮೆಣಸು ನೋಡಿ ಸರಿಯಾಗಿ ಬೆಳೀಲಿಲ್ಲ. ಆದರೆ ಇನ್ನು ಬಿಟ್ಟರೆ ಎಲ್ಲ ಉದುರಿ ಹೋಗ್ತದೆ. ಹಾಗೆ ಅದನ್ನೆಲ್ಲ ಇನ್ನು ಕೊಯ್ಲಿಕ್ಕಿದೆ. 3 ಮರದ್ದು ಹಾಗೇ ಆಗಿದೆ. ತೋಟದಲ್ಲಿ ಕೂಡ 2 ಮರದ್ದು ಕಾಳುಮೆಣಸಿದ್ದು ಬಳ್ಳಿ ಇದೇ ಥರ ಆಗಿದೆ. ಇಲ್ಲಿ ಕೂಡ ಇದೇ ರೀತಿ ಹಳದಿಯಾಗಿದೆ. ಹಳದಿಯಾದ ಕೂಡಲೇ ಇದಕ್ಕೆ ರೋಗ ಬಂದಿದೆ ಅಂತೇಳಿ ಇದೇನು ಸಾಯ್ತದೆ. ನೆಕ್ಸ್ಟ್ ನಾನು ಇದರಿಂದ ಕಾಳುಮೆಣಸು ಕೊಯ್ಯುವಾಗ ಅದರ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.